ಕನ್ನಡ ಚಿತ್ರರಂಗಕ್ಕೆ ಬೆಳ್ಳಂಬೆಳಿಗ್ಗೆ ನಿನ್ನೆ ಬಿಗ್ ಶಾಕ್ ಒಂದು ಎದುರಾಗಿತ್ತು. ಕನ್ನಡ ಕಿರುತೆರೆಯ ಜನಪ್ರಿಯ ನಟ ದಿಲೀಪ್ ರಾಜ್ ನಿಧನದ ಸುದ್ದಿ ಬಂದು ಅಪ್ಪಳಿಸಿತ್ತು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತಷ್ಟು ಫೇಮಸ್ ಆಗಿದ್ದ ನಟ 48ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದದ್ದು ಮಾತ್ರ ಶೋಚನೀಯ ಸಂಗತಿ. ಬೆಳ್ಳಿತೆರೆಯಲ್ಲಿ ದೊಡ್ಡ ಸಕ್ಸಸ್ ಸಿಗದಿದ್ರೂ ಕೂಡ ಕಿರುತೆರೆಯಲ್ಲಿ ನಟನಾಗಿ ನಿರ್ಮಾಪಕನಾಗಿ ಯಶಸ್ಸು ಕಂಡಿದ್ದಾರೆ. ಇದೀಗ ದಿಲೀಪ್ ರಾಜ್ ನಿಧನಕ್ಕೆ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ. ಇನ್ನು ಇವರ ಪತ್ನಿ ವಿದ್ಯಾ ಅವರ ಸ್ಥಿತಿಯಂತೂ ನಿಜಕ್ಕೂ ನೋಡಿದರೆ ಬೇಸರವಾಗಿತ್ತೆ. ಗಂಡ ಇಲ್ಲ ಅನ್ನೋ ಸತ್ಯ ಅವರಿನ್ನೂ ಒಪ್ಪಿಕೊಂಡಿಲ್ಲ. ಇನ್ನು ಇದರ ಮಧ್ಯೆನೇ ವಿದ್ಯಾ ಅವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಿಂದ ಕುಟುಂಬವೆಲ್ಲ ಅಚ್ಚರಿ ಪಟ್ಟಿದ್ದಾರೆ. ಹೌದು, ವಿದ್ಯಾ ಅವರ ದೊಡ್ಡ ನಿರ್ಧಾರ ಏನು ಅಂತ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ. ಕಿರುತೆರೆಯಿಂದಲೇ ಬಂದಿದ್ದ ದಿಲೀಪ್ ರಾಜ್ ಸಿನಿಮಾ ಮಾಡ್ತಾನೆ ಮತ್ತೆ ಕಿರುತೆರೆಗೆ ಬಂದಿದ್ರು. ಹಿಟ್ಲರ್ ಕಲ್ಯಾಣ ಮೂಲಕ ಬೇರೆ ಹವಾನೇ ಕ್ರಿಯೇಟ್ ಮಾಡಿದ್ರು. ಸಿನಿಮಾದಲ್ಲೂ ತಮ್ಮ ವಿಶೇಷ ಶೈಲಿಯಿಂದ ಪ್ರೇಕ್ಷಕರ ಗಮನ ಸೆಳೆದ್ರು. ಅದೇ ರೀತಿಯಲ್ಲಿ ಕಿರುತೆರೆಯಲ್ಲಿ ಮತ್ತೆ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ದಿಲೀಪ್ ರಾಜ್ ಅವರ ಕನ್ನಡ ಚಿತ್ರರಂಗದ ಪಯಣ 2005ರಲ್ಲಿ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಆರಂಭವಾಯಿತು. ನಂತರ ಹಲವಾರು ಸಿನಿಮಾಗಳು, ಮಿಲನ ಪಿಕ್ಚರ್ನಲ್ಲೂ ಕೂಡ ನಟಿಸಿ ಹೆಚ್ಚಿನ ಗುರುತು ಪಡೆದುಕೊಂಡರು. ನಂತರ ದಿಲೀಪ್ ರಾಜ್ ಸುಮಾರು 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಅವರ ಇತ್ತೀಚಿನ ಚಿತ್ರವಾಗಿ ಲವ್ ಮಾಕ್ಟೇಲ್ 3 ಸಿನಿಮಾ ದೊಡ್ಡ ಪಾತ್ರದಲ್ಲಿ ನಟಿಸಿ ಹಿಟ್ ಕಂಡಿದ್ದರು. ಚಿತ್ರರಂಗದ ಜೊತೆಗೆ ಕಿರುತೆರೆಯಲ್ಲೂ ದಿಲೀಪ್ ರಾಜ್ ತಮ್ಮದೇ ಛಾಪು ಮೂಡಿಸಿದ್ದರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅವರ ಅಭಿನಯ ಅವರಿಗೆ ಮನೆ ಮಾತಾದ ಜನಪ್ರಿಯತೆಯನ್ನು ತಂದಿತ್ತು ಮತ್ತು ಕನ್ನಡ ಮನರಂಜನಾ ಕ್ಷೇತ್ರದಲ್ಲಿ ಖ್ಯಾತ ನಟರಾಗಿ ನೆಲೆಯೂರಿದರು. ಇಂಥ ಸಮಯದಲ್ಲಿ ವಿಧಿ ದೊಡ್ಡ ಆಟವನ್ನೇ ಆಡಿದೆ. ಗಂಡನ ಎಲ್ಲ ಕೆಲಸದಲ್ಲೂ ಪತ್ನಿ ವಿದ್ಯೆ ಇರ್ತಾ ಇದ್ರು. ದಿಲೀಪ್ ರಾಜ್ ಅವರ ಪ್ರತಿಯೊಂದು ಸಾಧನೆ ಹಿಂದೆ ಅವರ ಪತ್ನಿ ಶ್ರೀವಿದ್ಯಾ ಅವರು ಶ್ರಮ ದೊಡ್ಡದಾಗಿತ್ತು. ಇವರಿಬ್ಬರದ್ದು ಪ್ರೇಮ ವಿವಾಹವಾಗಿದ್ದು ಕಿರುತೆರೆಯ ಮಾದರಿ ದಂಪತಿಗಳಾಗಿ ಗುರುತಿಸಿಕೊಂಡಿದ್ರು. ಧಾರಾವಾಹಿಯ ನಿರ್ಮಾಣದಲ್ಲೂ ಸೈಯೆನಿಸಿಕೊಂಡಿದ್ದ ಈ ಜೋಡಿ ತಮ್ಮದೇ ಆದ ಒಂದು ಸಕ್ಸಸ್ಫುಲ್ ಪ್ರೊಡಕ್ಷನ್ ಹೌಸ್ ಮೂಲಕ ಪಾರು, ಹಿಟ್ಲರ್ ಕಲ್ಯಾಣ, ವಧು, ವಿದ್ಯಾವಿನಾಯಕನಂತಹ ಸೂಪರ್ ಹಿಟ್ ಧಾರಾವಾಹಿಗಳನ್ನು ಈ ದಂಪತಿ ನೀಡಿದರು. ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀವಿದ್ಯಾ ಅವರೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ದಿಲೀಪ್ ಅವರಿಗೂ ಕೂಡ ಈ ಕೆಲಸಗಳೆಲ್ಲ ಅಂದರೆ ತುಂಬ ಇಷ್ಟವಿತ್ತು. ಇನ್ನು ನೆನ್ನೆ ದಿಲೀಪ್ ಅವರ ಸಾವಿನ ಸುದ್ದಿ ಬಂದ ನಂತರ ಎಲ್ಲ ಸೀರಿಯಲ್ನ ಶೂಟಿಂಗ್ಗಳು ನಿಂತು ಹೋಗಿತ್ತು. ಇದನ್ನೆಲ್ಲ ನೋಡಿದ ವಿದ್ಯಾ ಅವರು, ನನ್ನ ಗಂಡನ ಆಸೆಯಂತೆ ಎಲ್ಲ ಕೆಲಸ ನಾನೇ ನಿಭಾಯಿಸ್ತೀನಿ. ಯಾವ ಸೀರಿಯಲ್ ಶೂಟಿಂಗ್ ಕೂಡ ನಿಲ್ಲಬಾರದು, ಯಾರು ಕೆಲಸ ನಿಲ್ಲಿಸಬಾರದು, ಯಾವ ಕೆಲಸವೂ ನಿಲ್ಲಬಾರದು. ಕೆಲಸದ ಪಾಡಿಗೆ ಅದು ನಡೆಯಲಿ. ನನ್ನ ಗಂಡನ ಆಸೆಯನ್ನು ನಾನು ಈಡೇರಿಸುತ್ತೇನೆ ಎನ್ನುವ ದೊಡ್ಡ ನಿರ್ಧಾರ ಮಾಡಿದ್ದಾರೆ ವಿದ್ಯಾ ಅವರು. ಇದನ್ನು ಕೇಳಿ ಅಭಿಮಾನಿಗಳು ಮತ್ತು ಮನೆಯವರೆಲ್ಲ ನಿಜಕ್ಕೂ ಶಾಕ್ ಅಂತೂ ಆಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.